ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸನ್ನಿಧಿ ಅಧ್ಯಾಯ 1. ಶ್ರೀ ಸಾಯಿ ಮಾಡಿದುದೇನು. ಶಿರ್ಡಿಯಲ್ಲಿ ಶ್ರೀ ಸಾಯಿಬಾಬಾ ಅವರು 6 ದಶಾಬ್ದಗಳ ಕಾಲ ಅವರ ಅವತಾರ ಕಾರ್ಯವಸಗುತ್ತಿದ್ದ ಕಾಲವು ನಮ್ಮ ದೇಶದ ಚರಿತ್ರೆಯಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಚರಿತ್ರೆಯಲ್ಲಿಯೂ ಅತಿ ಕೀಲಕಪ್ರದವಾದ ಕಾಲವಾಗಿದ್ದಿತು. ಒಂದೆಡೆ ನಮ್ಮ ದೇಶದ ಬ್ರಿಟಿಷರ ಪರಿಪಾಲನೆಯು ಭಯಂಕರವಾದ ಪರಿಣಾಮ ಬೀರುತ್ತಿರಲು ಅದರೊಂದಿಗೆ ನಮ್ಮ ದೇಶದ ಪ್ರಜೆಗಳ ವೇದನೆ ಮತ್ತು ಆಂದೋಲನಗಳು ದಿನದಿನಕ್ಕೂ ವೃದ್ಧಿಯಾಗುತ್ತಲೇ ಹೋಯಿತು. ಬ್ರಿಟಿಷರು ನಮ್ಮ ದೇಶವನ್ನು ರಾಜಕೀಯವಾಗಿಯೂ ಮತ್ತು ಆರ್ಥಿಕವಾಗಿಯೂ ಘೋರವಾಗಿ ಕೃಶವಾಗುವಂತೆ ಮಾಡಿದ್ದುದು ಅಲ್ಲದೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಧರ್ಮವನ್ನು ಸಹ ಎಲ್ಲ ರೀತಿಯಿಂದಲೂ ತೊಡೆದುಹಾಕುವ ಪ್ರಯತ್ನಗಳನ್ನು ಪ್ರಾರಂಭಿಸಿದರೆಂಬುದರ ಚರಿತ್ರೆಯನ್ನು ನೋಡಿದ್ದಲ್ಲಿ ತಿಳಿಯಬರುವುದು. ಅಂದರೆ ಒಂದೆಡೆ ಆಗಿನ ಪಾಶ್ಚಾತ್ಯರ ಕುಟಿಲವಾದ ಲೌಕಿಕ ದೃಷ್ಟಿ ಮತ್ತು ರಾಕ್ಷಸತ್ವಕ್ಕೆ, ಇನ್ನೊಂದೆಡೆ ನಮ್ಮ ಪ್ರಜೆಗಳ ನಡುವೆ ಉಕ್ಕೆಳ್ಳುತ್ತಿದ್ದ ಧರ್ಮಬದ್ಧವಾದ ಸ್ವಾತಂತ್ರ್ಯದ ಆಕಾಂಕ್ಷೆ, ಮತ್ತೊಂದೆಡೆ ನಮ್ಮ ಆಧ್ಯಾತ್ಮ ಸಂಸ್ಕೃತಿಯನ್ನು ಪುನರ್ಜೀವನಗೊಳಿಸಿಕೊಳ್ಳಬೇಕೆಂಬ ಯತ್ನಗಳ ನಡುವೆ ಕ್ರಾಂತಿಯು ಅತ್ಯಗತ್ಯವಾಯಿತು. ಮತ್ತಷ್ಟು ವಿಸ್ತಾರವಾಗಿ ಅವಲೋಕಿಸಲು ಪ್ರಪಂಚದೆಲ್ಲೆಡೆಯೂ ಪಾಶ್ಚಾತ್ಯರ ಆಳ್ವಿಕೆಯು ಅಮಾನುಷವಾಗಿ ವಿಸ್ತೃತಗೊಂಡು ಇತರ ವರ್ಗದರ ಜನಜೀವನವನ್ನು ತುಳಿಯ ಯತ್ನಿಸುತ್ತಲಿದ್ದವು. ಬ್ರಿಟಿಷರ ಏಕಛತ್ರಾಧಿಪತ್ಯದ ಧೋರಣೆಯು ಪ್ರಜೆಗಳ ಸ್ವಾತಂತ್ರ್ಯವ ಕಡೆಗಾಣಿಸುತ್ತಲೇ ಹೋಯಿತು. ಪಾಶ್ಚಾತ್ಯ ದೇಶಗಳಲ್ಲಿ ಶ್ರೀಮಂತ ವರ್ಗವು ಬಡವರನ್ನು ಸಹಿಸಲಾಗದ ಜೀತಕ್ಕೊಳಪಡಿಸಿ ಅವರನ್ನು ಮತ್ತಷ್ಟು ನಿಮ್ನವರ್ಗಕ್ಕೆ ತಳ್ಳುವುದೇ ಪ್ರಧಾನವಾದ ಲಕ್ಷ್ಯವಾಗಿಸಿಕೊಂಡು ಅದ ಸಾಧಿಸಲೆತ್ನಿಸುತ್ತಲಿದ್ದವು. ಮಾನವತಾವಾದ ಆರ್ತನಾದವು ಪ್ರಪಂಚದೆಲ್ಲೆಡೆಯೂ ಪ್ರತಿಧ್ವನಿಸುತ್ತಲಿದ್ದವು. ಇಂತಹ ವಿಷಮಶೂನ್ಯ ಸಮಯದಲ್ಲಿಯೇ ಶಿರ್ಡಿಯಲ್ಲಿ ಶ್ರೀ ಸಾಯಿನಾಥರು ಪ್ರಕಟಗೊಂಡರು. ಸಂಕುಚಿತವಾದ ಮತದೃಷ್ಟಿಯಿಂದ ನೋಡುದಲ್ಲಿ ಸಾಯಿಬಾಬಾ ಅವರ ಅವತಾರ ಕಾರ್ಯದ ಅಪಾರತೆಯು ಅತಿ ಸ್ವಲ್ಪವಾಗಿ ಮಾತ್ರವೇ ಅರ್ಥವಾಗುತ್ತದೆ. ಒಂದೆಡೆ ಅವರು ತಮ್ಮನ್ನು ದರ್ಶಿಸುವ ಪ್ರತಿಯೊಬ್ಬ ಭಕ್ತನ ಸಮಸ್ಯೆಗಳನ್ನು ಕಂಡುಕೊಂಡು ತಮ್ಮ ಅನುಗ್ರಹ ಬಲದಿಂದ ಅದನ್ನು ನಿವಾರಿಸುತ್ತಿದ್ದರು. ಬೇರೊಂದು ಗ್ರಾಮದ ಕುಲುಮೆಯಲ್ಲಿ ಬೀಳುತ್ತಿದ್ದ ಹಸಿ ಕೂಸನ್ನು ರಕ್ಷಿಸುವ ಸಲುವಾಗಿ ಶಿರ್ಡಿಯಲ್ಲಿ ಶ್ರೀ ಸಾಯಿನಾಥರು ದುನಿಯಲ್ಲಿ ತಮ್ಮ ಕೈಯನ್ನಿಟ್ಟರು. ಜಾಮ್ನೇರ್ನಲ್ಲಿ ಮೈನತಾಯಿಯು ಪ್ರಸವ ವೇದನೆಯನ್ನು ಅನುಭವಿಸುತ್ತಿರಲು ಅದ ಮನಗಂಡ ಶ್ರೀ ಸಾಯಿ ಸಕಾಲದಲ್ಲಿ ಆಕೆಗೆ ವಿಭೂತಿಯ ಕಳುಹಿಸಿ ಆಕೆಯನ್ನು ರಕ್ಷಿಸಿದರು. ನಾಗಪುರನಲ್ಲಿ ಕಾಕಾ ಸಾಹೇಬ್ ದೀಕ್ಷಿತರ ತಮ್ಮನಿಗೆ ಜ್ವರ ಬಂದರೂ ಅವರು ತವರು ಮನೆಯಲ್ಲಿ ಇದ್ದ ಮಹಲ್ಸಾಪತಿಯ ಹೆಂಡತಿಯು ಕುತ್ತಿಗೆಗೆ ಊತದಿಂದ ನರಳುತ್ತಿದ್ದರೂ ಅದೆಲ್ಲವ ಮನಗೊಂಡು ಅವರುಗಳ ರಕ್ಷಿಸಿದರು. ಶಿರ್ಡಿಯ ವಾಡದಲ್ಲಿಯ ಭಕ್ತರಾಗಲಿ, ಅಂತೆಯೇ ಮುಂಬಯಿಯಲ್ಲಿ ಕಾಕಾ ಮಹಾಜನಿ ಮತ್ತು ಅವನ ವ್ಯಾಪಾರ ಪಾಲುದಾರಿಯಾದ ಸ್ಟೇಟ್ ಥಾಕರ್ ಸೇ ಆಗಲಿ ಏನನ್ನು ಚರ್ಚಿಸಿಕೊಂಡಿರೋ ಎಂಬುದು ಶ್ರೀ ಸಾಯಿಯವರಿಗೆ ತಿಳಿದಿದೆ. ಇದರೊಂದಿಗೆ ದಿನಪ್ರತಿಯೂ ಶಿರ್ಡಿಯಲ್ಲಿ ಗಂಗಾ ಪ್ರವಾಹದಂತೆ ತಮ್ಮನ್ನು ದರ್ಶಿಸಲು ಬರುವ ಭಕ್ತರೆಲ್ಲರನ್ನೂ ವಿರಾಮ ಬೇಸರಿಕೆ ಇಲ್ಲದಂಗೆ ಆದರಿಸುತ್ತಿದ್ದರು. ತಮ್ಮನ್ನು ಆಶ್ರಯಿಸಿದ ಭಕ್ತರುಗಳು ಮರಣ ಹೊಂದಿದರೆ ಆ ಜೀವಿಗಳನ್ನು ಮತ್ತೆ ಯಾವ್ಯಾವ ತಾಯಿಯಂದರ ಗರ್ಭದಲ್ಲಿ ಇರಿಸಿ ಶ್ರೇಯಸ್ಸು ನೀಯಬೇಕೋ ಗುರುತಿಸಿ ಅದರಂತೆಯೇ ಮಾಡುತ್ತಿದ್ದರು. ಆ ಪ್ರಾಂತದಲ್ಲಿ ಪ್ಲೇಗು ಮೊದಲಾದ ವ್ಯಾಧಿಗಳು ಯಾವ ಕ್ಷಣದಲ್ಲಿ ಹರಡುತ್ತವೋ ಗಮನಿಸಿ ಅವುಗಳ ನಿಗ್ರಹಿಸುತ್ತಿದ್ದರು. ತಮ್ಮನ್ನು ಆಶ್ರಯಿಸಿದ ಸಾಧಕರಿಗೆ ಎಂತಹ ಅನುಭವಗಳನ್ನು ಪ್ರಸಾದಿಸಿ ಆಧ್ಯಾತ್ಮಿಕ ಜೀವನದಿ ಅವರು ಉದ್ಧರಿಸಿ ಉತ್ತಮ ಸ್ಥಿತಿಗೆ ಕರೆದೊಯ್ಯಬೇಕು ಎಂಬುದ ಅನುಕ್ಷಣವೂ ಜಾಗೃತರಾಗಿದ್ದು ಅನುಗ್ರಹಿಸುತ್ತಿದ್ದರು. ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಭಕ್ತನು ಯಾವ್ಯಾವ ಸದ್ಗ್ರಂಥವನ್ನು ಓದುತ್ತಿರುವನೋ ಎಂಬುದರೊಂದಿಗೆ ಅವನ್ಯಾವ ವಿಷಯವನ್ನು ಮುಖ್ಯವಾಗಿ ಗುರುತಿಸಿಕೋಬೇಕೋ ಎಂಬುದರ ಬಗ್ಗೆಯೂ ಅಗತ್ಯವಾದ ಸೂಚನೆಗಳನ್ನು ನೀಡುತ್ತಿದ್ದರು. ಇಂದು ಬಾಬಾರವರ ಚರಿತ್ರೆಯನ್ನು ಶ್ರದ್ಧೆಯಿಂದ ಪಾರಾಯಣಗೈಯುವವರೆಲ್ಲರಿಗೂ ತುಸು
ಆಳವಾಗಿ ಆಲೋಚನೆಯಲು ಅವರ ಅವತಾರ ಕಾರ್ಯದ ಅಪಾರತೆಯ ಸಂಕ್ಷಿಪ್ತ ಪರಿಚಯವೇರ್ಪಡುವುದು. ಆದರೆ ಶ್ರೀ ಸಾಯಿನಾಥರ ಸನ್ನಿಧಿಯಲ್ಲಿ ನಡೆದ ಕೆಲವು ಘಟನಾವಳಿಗಳ ಪರಾನ್ನಗಳನ್ನು ಆಳವಾಗಿ ಚಿಂತನೆಗೈದು ಊಹಾತೀತವೂ ಜಟಿಲವೂ ಆದ ಮತ್ತಷ್ಟು ಮಹತ್ತರ ಮತ್ತು ವಿಸ್ತೃತವಾದ ಕಾರ್ಯಗಳನ್ನು ಅವರು ಎಸಗಿರವರೆಂದು ತಿಳಿಯುತ್ತದೆ. ಅದನ್ನು ಈ ಗ್ರಂಥದಲ್ಲಿಯ ದೀಕ್ಷಿತ್ ಮತ್ತು ಕಾಪರ್ಡೆ ಬಗೆಗಿನ ಅಧ್ಯಾಯಗಳಲ್ಲಿ ಸ್ವಲ್ಪ ವಿವರಿಸಲ್ಪಟ್ಟದೆ. ಆಗ ನಮ್ಮ ದೇಶದಲ್ಲಿ ನಡೆಯುತ್ತಲಿದ್ದ ರಾಜಕೀಯ ಸಾಮಾಜಿಕ ಪರಿಣಾಮಗಳನ್ನು ಗಮನಿಸುತ್ತಲೂ ಶ್ರೀ ಸಾಯಿನಾಥರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಸರಿಯಾದ ತಂತಿಗಳ ಮೀಟುತ್ತಲೂ ಸೂತ್ರಗಳ ಕದಲಿಸುತ್ತಲೂ ದೇಶದೆಲ್ಲೆಡ ನಡೆಯುತ್ತಲಿದ್ದ ನಾಟಕಕ್ಕೆ ಸೂತ್ರಧಾರಿಗಳಾದರು. ಈ ನಾಟಕದ ಪ್ರಮುಖ ಪಾತ್ರಗಳ ವಹಿಸಲಿರುವವರನ್ನು ಹಿಂದಿನ ಜನ್ಮಗಳಿಂದಲೇ ತಕ್ಕ ರೀತಿಯಲ್ಲಿ ಸಂಸ್ಕರಿಸಿಕೊಂಡು ಬರುತ್ತಲೇ ಪ್ರಸ್ತುತ ಜನ್ಮದಲ್ಲಿಯ ಅವರ ಕರ್ತವ್ಯಗಳ ನಿರ್ವಹಿಸುವಂತೆ ಅನುಗ್ರಹಿಸಿದರು. ಅಂತಹವರ ಪಾತ್ರಗಳ ನೈಪುಣ್ಯವು ಪೂರ್ಣವಾಗುತ್ತಲೇ ಆಪತ್ಸಮಯದಲ್ಲಿ ಕರ್ತವ್ಯಬದ್ಧರಾಗಿ ಸಂಸಿದ್ಧಗೊಂಡವರ ತಮ್ಮ ಸನ್ನಿಧಿಗೆ ಸೇರಿಸಿಕೊಂಡು ಅವರಿಗೆ ಉತ್ತಮ ಫಲಗಳ ನೀಡುತ್ತಿರುವು. ತಮ್ಮ ಮೂಲ ಸಿದ್ಧಾಂತದಲ್ಲಿಯೂ ತಮ್ಮ ಸಂಸ್ಥಾನದ ಕಾರ್ಯಕ್ರಮದಲ್ಲಿಯೂ ದೇಶದೆಲ್ಲೆಡೆಯೂ ಮುಂಬರಲಿರುವ ಭವಿಷ್ಯದ ವಿದ್ಯಮಾನಗಳನ್ನು ನಮಗೆ ವಿದಿತಗೊಳಿಸಿ ಇದರ ಚರಮಘಟ್ಟವಾದ ದಿಗ್ವಿಜಯಕ್ಕೂ ದೇಶದೆಲ್ಲೆಡೆಯ ಪರಿಸ್ಥಿತಿಗಳನ್ನು ಸಂಸಿದ್ಧಗೊಳಿಸಿದರು. ಈ ವಿಷಯವನ್ನು ಸ್ವಲ್ಪಮಟ್ಟಿಗೆ ಮೇಲೆ ಹೇಳಿದ ಅಧ್ಯಾಯಗಳಲ್ಲಿ ಅರ್ಥೈಸಿಕೊಳ್ಳಬಹುದಾಗಿದೆ. ಆಧ್ಯಾತ್ಮವೆಂದರೆ ಪ್ರಜೆಗಳ ಕಷ್ಟಗಳಿಗೆ ಸ್ಪಂದಿಸದೆ ಕಣ್ಣು, ಕಿವಿ ಮತ್ತು ಹೃದಯಗಳ ಕವಾಟ ಮುಚ್ಚಿ ಬಹುವಿಧವಾದ ಕೋರಿಕೆಗಳೊಂದಿಗೆ ಕೇವಲ ಸ್ವಪ್ರಯೋಜನಕ್ಕಾಗಿ ದೈವವನ್ನು ಪ್ರಾರ್ಥಿಸುವುದೆಂಬುದು ಇವರುಗಳ ಚರಿತ್ರೆಯಲ್ಲಿನ ಅಂಶವು ಪ್ರಧಾನವಾಗಿ ತಿಳಿಸಿಕೊಡುತ್ತದೆ. ಇಲ್ಲಿಯವರೆಗೂ ಭಕ್ತರನ್ನು ವ್ಯಕ್ತಿಸ್ಥಾಯಿಯಲ್ಲಿಯೂ ದೇಶದ ಪ್ರಜೆಗಳನ್ನು ದೇಶದ ಸ್ಥಾಯಿಯಲ್ಲಿಯೂ ಹೇಗೆ ಶ್ರೀ ಸಾಯಿನಾಥರು ಗುರುತಿಸಿ ತಮ್ಮ ಕರ್ತವ್ಯವನ್ನು ನೆರವೇರಿಸಿದರೋ ಎಂಬುದು ಸೂಚಿಸಿರುವನು. ಆದರೆ ಈ ಎರಡು ಅಂಶಗಳು ಕೇವಲ ತಾತ್ಕಾಲಿಕ, ಬಾಹ್ಯ ಮತ್ತು ಅಶಾಶ್ವತವೂ ಆದುದಾಗಿರುತ್ತದೆ. ಆದರೆ ಇವೆಲ್ಲಕ್ಕೂ ಮಿಗಿಲಾಗಿ ನಿಜವಾಗಿಯೂ ನಡೆಯಬೇಕಾದ ಪರಿವರ್ತನೆ ಎಂದರೆ ಆಧ್ಯಾತ್ಮ ಸ್ಥಾಯಿಯಲ್ಲಿ ಪ್ರಜೆಗಳ ಸತ್ವಯುತವಾದ ಮನಃಪರಿವರ್ತನೆಯೇ ಹೌದು. ಮನುಜರೆಲ್ಲರ ಚರ್ಯ ಮಾತುಗಳೆಲ್ಲವೂ ಅವರ ಆಲೋಚನೆಗಳ ಮೇಲೆಯೇ ಆಧರಿಸಿರುತ್ತವೆ. ಅವರ ಯೋಚನೆ ವಿಧಾನಗಳಾದರೂ ಅವರಲ್ಲಿಯ ಇಷ್ಟಾಯಿಷ್ಟಗಳು ಮತ್ತು ಅಹಂಕಾರ ಮಮಕಾರಗಳ ಮೇಲೆಯೂ ಅವಲಂಬಿತ. ಇವು ಅವರುಗಳ ಅನೇಕ ಜನ್ಮಗಳಿಂದಲೂ ಪಟ್ಟು ಸಡಲಿಸದೆ ಅವರನ್ನು ಬೆಂಬಿಡಿದ ಪೂರ್ವಜನ್ಮ ಸಂಸ್ಕಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಪಾಷಾಣ ವಜ್ರಗಳಿಗಿಂತಲೂ ದೃಢವಾದ ಈ ಸಂಸ್ಕಾರಗಳಲ್ಲಿ ಸತ್ವಯುತವಾದ ಮಾರ್ಪಾಡು ಬರದಿಲ್ಲದಲ್ಲಿ ಮೇಲೆ ಹೇಳಿದ ಅಂಶಗಳ ಯಾವುದರಲ್ಲಿಯೂ ಯಾವ ವಿಕಾಸವೂ ಆಗಲಾರದು. ಅವರ ವೇಷಭಾಷೆಗಳಲ್ಲಿಯೂ ಅವರ ವ್ಯವಸ್ಥೆಗಳಲ್ಲಿಯೂ ಬಾಹ್ಯವಾದ ನಾಮರೂಪಗಳಲ್ಲಿಯೂ ಬದಲಾವಣೆಗಳೆಷ್ಟು ಕಂಡರೂ ಸಹ ಅವುಗಳ ಹಿಂದೆ ಮನುಜನ ಹೃದಯಾಂತರಾಳದಲ್ಲದ ಇರುವ ನೈಜ ಸ್ಥಿತಿಯಲ್ಲಿ ಯಾವ ಸತ್ವಯುತವಾದ ಪರಿವರ್ತನೆಯೂ ಬರಲಾರದು. ಇಂತಹ ಪೂರ್ವಜನ್ಮಗಳ ಕುಸಂಸ್ಕಾರಗಳ ಕರಿಗರಿಸಿ ಇದೆಲ್ಲಕ್ಕೂ ಉನ್ನತ ರೀತಿಯಲ್ಲಿ ಮೋಸೆ ಹೊಯ್ಯಬೇಕೆಂದರೆ
ಮಾನವ ಹೃದಯದಿಂದ ಅಂತರಾಳದ ಆಧ್ಯಾತ್ಮ ಸ್ಥಾಯಿಯಲ್ಲಿ ಮಹತ್ತರವಾದ ಪರಿಣಾಮ ಉಂಟಾಗಿರಬೇಕಿರುತ್ತದೆ. ಈ ಮಹತ್ತರವಾದ ಕಾರ್ಯಕ್ಕೆ ಮಹೋನ್ನತ ಸ್ಥಿತಿಯಲ್ಲಿರುವ ಮಹಾತ್ಮರುಗಳೆಷ್ಟು ಮಂದಿ ಅವತರಿಸಿ ಬಂದು ಇಂತಹವರ ಸಾಂಗತ್ಯ ಫಲದಿಂದ ಬಹುಳ ಮಂದಿ ಪ್ರಜೆಗಳ ಹೃದಯದಿ ತಲೆತಲಾಂತರಗಳಲ್ಲಿ ಉತ್ತಮವಾದ ಪರಿವರ್ತನೆಯೂ ಮುಂದುವರಿಸಬೇಕಾಗುತ್ತದೆ. ಇಂತಹ ಬೃಹತ್ತರವಾದ ಕಾರ್ಯಕ್ಕೆ ಶ್ರೀ ಸಾಯಿನಾಥರು ಅವತಾರವೇ ಶಂಕುಸ್ಥಾಪನೆಯಾಗಿದೆ. ವಿಶ್ವಗುರುವಾದ ದತ್ತಾತ್ರೇಯ ಸ್ವಾಮಿಯು ಏಕಕಾಲದಲ್ಲಿ ಶ್ರೀ ಅಕ್ಕಲಕೋಟ ಸ್ವಾಮಿ ಸಮರ್ಥ, ಶ್ರೀ ಶಿರಡಿ ಸಾಯಿಬಾಬಾ, ಶ್ರೀ ಗಜಾನನ್ ಮಹಾರಾಜ್, ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿ, ಶ್ರೀ ದುನಿವಾಲ ದಾದಾರುಗಳ ರೂಪಗಳಲ್ಲಿ ಅವತರಿಸಿ ಬಂದುದರ ಅಂತರಾರ್ಥವಿದುವೇ ಹೌದು. ಈ ಅವತಾರಗಳೆಲ್ಲವೂ ಅವರ ಭೌತಿಕ ರೂಪಗಳಿರುವ ಕಾಲವಷ್ಟಕ್ಕೆ ತಮ್ಮ ಪ್ರಭಾವವನ್ನು ಸೀಮಿತಗೊಳಿಸದೆ ತದನಂತರವೂ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಪ್ರಭಾವ ಬೀರುತ್ತಲೇ ಇರುತ್ತದೆ. ಅಷ್ಟೇ ಅಲ್ಲ, ಅವರ ಚರಿತ್ರೆಯ ಪಾರಾಯಣದಿಂದ ಅಂತಹ ಮಹತ್ತರವಾದ ಅವರ ಪ್ರಭಾವವನ್ನು ನಾವು ಹೆಚ್ಚು ಹೆಚ್ಚಾಗಿ ಪಡೆಯುವಂತವಾಗಿ ನಮ್ಮನ್ನು ನಾವು ಸಂಸ್ಕರಿಸಿಕೊಳ್ಳಲು ಅತ್ಯಂತವಾಗಿ ಉಪಕರಿಸಿರುವಂಥವುಗಳಾಗಿವೆ. ಇವುಗಳೊಂದಿಗೆ ಶುದ್ಧವೂ ಶಾಶ್ವತವೂ ಆದ ಶ್ರೀ ದತ್ತಾತ್ರೇಯ ತತ್ವದಿಂದ ನಮಗೆ ಅನುಗ್ರಹ ಲಭಿಸುವಂತಾಗಲು ಶ್ರೀ ಗುರುಚರಿತ್ರೆಯಂತೂ ನಮ್ಮೊಡನೆಯೇ ಇರುವುದು. ಈ ಅನುಗ್ರಹವನ್ನಾದರೂ ಶ್ರೀ ಗುರುಚರಿತ್ರೆಯ ನಮ್ಮ ದೇಶ ಕಾಲ ಪರಿಸ್ಥಿತಿಗಳನುಗುಣವಾದ ರೀತಿಯಲ್ಲಿ ಸಂಸಿದ್ಧಗೊಳಿಸಿ ಪ್ರಸಾದಿಸುವುದು. ಇದಕ್ಕೆ ಉತ್ತಮ ಉದಾಹರಣೆ ಏನೆಂದರೆ ಶ್ರೀ ಸಾಯಿಬಾಬಾ, ಶ್ರೀ ಅಕ್ಕಲಕೋಟ ಸ್ವಾಮಿ ಸಮರ್ಥ ಮೊದಲಾದವರ ಚರಿತ್ರೆಗಳು. ಬಹುಮಂದಿ ಈ ಉತ್ತಮ ಸಾಧನೆಯನ್ನು ಬಿಡದೆ ಕೈಗೊಂಡಲ್ಲಿ ಮತ್ತಿಷ್ಟು ರೀತಿಗಳಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿಯು ಅವತರಿಸರೆಂದು ಹೇಳಬಹುದು. ಆದರೆ ಇದು ಅತ್ಯಂತ ದೊಡ್ಡದು ಮತ್ತು ಕಷ್ಟತರವೂ ಆದ ಸಾಧನೆ ಎಂದು ಭ್ರಮಗೊಳ್ಳಬಾರದು. ನಿಜವಾಗಿಯೂ ಮಹಾತ್ಮರ ಚರಿತ್ರೆಯ ಓದುವುದೆಂದರೆ ಅತ್ಯಂತ ಸುಲಭವೂ ಸಂತೋಷಕರವೂ ಆದ ಸಾಧನೆಯೇ ಹೌದು. ಇದಕ್ಕೆ ಯಜ್ಞ, ಉಪವಾಸ, ಜಾಗರಣೆಗಳಂತಹ ಯಾವ ಪ್ರಕ್ರಿಯೆಗಳ ಅವಶ್ಯವೂ ಇಲ್ಲ. ಧನವ್ಯಯದ ಕೂಡವೆಯಂತೆಯೂ ಮೊದಲೇ ಇಲ್ಲವೋ. ನಾವು ವ್ಯರ್ಥವಾಗಿ ಕಳೆಯುವ ಸಮಯವನ್ನು ಸ್ವಲ್ಪ ಆದರೂ ಇದಕ್ಕೆ ವಿನಿಯೋಗಿಸಿದಲ್ಲಿ ಅಷ್ಟೇ ಸಾಕು. ಈ ಆಧಾರದ ಮೇಲೆ ಅವರ ಸ್ಮರಿಸುತ್ತಾ ಸರ್ವಸಾಕ್ಷಿಯಾದ ಅವರ ಕೃಪಾದೃಷ್ಟಿಯಲ್ಲಿ ಜೀವಿಸುತ್ತಿರುವರೆಂದು ಗುರುತಿಸಿ ಪರಿವರ್ತಿಸಿದಲ್ಲಿ ಅದುವೇ ಅನನ್ಯ ಚಿಂತನೆಯೇ, ಅದುವೇ ಧ್ಯಾನವು. ಆದರೆ ಈ ಕಾಲ ವೈಪರೀತ್ಯದ ದೃಷ್ಟಿಯಿಂದ ಅವಲೋಕಿಸಲು ಮುಖ್ಯವಾದ 3 ಅಂಶಗಳ ಗುರ್ತಿಟ್ಟುಕೋಬೇಕು. ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಅವತಾರ ತಾಳಿದ್ದ ಕಾಲದಲ್ಲಿಯೇ ಎಷ್ಟೋ ಸಾವಿರ ಮಂದಿಯಲ್ಲಿ ಯಾರೋ ಒಬ್ಬ ಮಾತ್ರ ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸುವನೆಂದು ಆ ಪರಮಾತ್ಮನು ಎಚ್ಚರಿಸಿರುವನು. ಆದರೆ ಆತ್ಮಜ್ಞಾನ ಪಡೆಯುವುದರಷ್ಟು ಅಪರೂಪವೋ ಗುರುತಿಸಬೇಕಾಗುತ್ತದೆ. ದ್ವಾಪರ ಯುಗದ ಪರಿಸ್ಥಿತಿಯೇ ಹಾಗಿರಲು ಈ ಕಲಿಕಾಲದ ವಿಷಯವನ್ನು ಹೇಳುವ ಅಗತ್ಯವೇ ಇಲ್ಲವು. ಶ್ರೀ ಶಿರಡಿ ಸಾಯಿಬಾಬಾ ಅವರು ಈ ದಿನಗಳಲ್ಲಿ ನಿಜವಾದ ಫಕೀರನು ಬಹು ಅಪರೂಪ ಎಂದು ಎಚ್ಚರಿಸಿರುವರು. ಆದ್ದರಿಂದಲೇ ಪುರಾಣಗಳೆಲ್ಲವೂ ಈ ಕಲಿಕಾಲದಲ್ಲಿ ಆತ್ಮಜ್ಞಾನವಿಲ್ಲದೆಯೇ ಧನ, ಕೀರ್ತಿಗಳ ಆಸೆಯಿಂದ ತಾವೇ ಗುರುಗಳೆಂದು ಹೇಳಿಕೊಳ್ಳುತ್ತಾ ಜನಗಳ ಚಿತ್ತ, ಹಣ ಮತ್ತು ಸೇವಕಗಳನ್ನು ದೋಚುವರೆಂದು ಎಚ್ಚರಿಸಿವೆ. ಆದ್ದರಿಂದಲೇ ಶ್ರೀ ಸಾಯಿನಾಥರು ಯಾರಲ್ಲಿಯೂ ಉಪದೇಶ ಪಡೆಯಲಿಕ್ಕಾಗಲಿ ಓಡಬೇಡ ಎಂದು ಆದೇಶಿಸಿರುವರು. ಚಿಲ್ಲರ ಮಹಿಮೆಗಳ ಪ್ರದರ್ಶಿಸಿ ಜನಗಳ ಸೆಳೆಯಲು ಯತ್ನಿಸುವುದಷ್ಟು
ಹೀನಾಯವೆಂಬುದ ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆಯಲ್ಲಿ ಕುಶಾಬಾವಿನ ವಿಷಯ ಓದಲು ತಿಳಿಯುತ್ತದೆ. ಮಂತ್ರೋಪದೇಶದ ನಿಜತತ್ವಕ್ಕೂ ಇಂದು ಅದರ ಹೆಸರಿನಲ್ಲಿ ನಡೆಯುತ್ತಿರುವುದಕ್ಕೂ ವ್ಯತ್ಯಾಸವ ತಿಳಿಯಬೇಕೆಂದರೆ ನಾನು ದರ್ಶಿಸಿದ ಮಹಾತ್ಮರುಗಳು ಒಂದು ಶ್ರೀ ಪಾಕಲ್ಪಾಟಿ ಗುರುಗಳ ಚರಿತ್ರೆ ಮತ್ತು ಶ್ರೀ ಅವಧೂತ ಚರಿತಾಮೃತ. ಈ ಗ್ರಂಥವನ್ನು ಕನ್ನಡಕ್ಕಾಗಿಲ್ಲ ಗಳ ಅವಲೋಕಿಸಲು ತಿಳಿಯುವುದು. ಆದ್ದರಿಂದ ಮುಮುಕ್ಷುಗಳೆಲ್ಲರೂ ಗುರ್ತಿಟ್ಟುಕೊಳ್ಳಬೇಕಾದ ಕೀಲಕಪ್ರದವಾದ ವಿಷಯ ಒಂದಿರುವುದು. ಅದೇನೆಂದರೆ ಸದ್ಗುರು ಕೃಪೆಗಾಗಿ ಶ್ರೀ ಗುರುಚರಿತ್ರೆಯನ್ನು ಶ್ರದ್ಧೆಯೊಂದಿಗೆ ಪಾರಾಯಣ ಮಾಡುತ್ತಲೂ ಶ್ರೀ ದತ್ತಾತ್ರೇಯ ಸ್ವಾಮಿ ನಮ್ಮನ್ನು ಆದೇಶಿಸಿದ ಯಾರನ್ನು ಗುರುವೆಂದು ಆಶ್ರಯಿಸುವುದೇ ಒಳ್ಳೆಯದು. ಅವಸರಿಸದೆ ಶ್ರದ್ಧೆ ಸಹನಗಳೊಂದಿಗೆ ದೀಕ್ಷಾಬದ್ಧರಾಗಿ ಈ ಗ್ರಂಥವನ್ನು ಪಾರಾಯಣ ಮಾಡುವುದು, ಆಯಾ ಕ್ಷೇತ್ರಗಳ ಯಥಾಶಕ್ತಿ ಸಂದರ್ಶಿಸುವುದು ಮತ್ತು ನೆರೆಹೊರೆಯವರೊಂದಿಗೆ ಬೆರೆತು ನಿರಾಡಂಬರತೆಯಿಂದ ಸತ್ಸಂಗ ನಡೆಸುವುದೊಂದೇ ಉತ್ತಮವಾದ ಪದ್ಧತಿ. ಹಾಗೆಯೇ ಶ್ರೀ ಅಕ್ಕಲ್ಕೋಟ ಸ್ವಾಮಿ ಸಮರ್ಥ, ಶ್ರೀ ಶಿರಡಿ ಸಾಯಿಬಾಬಾ ಮೊದಲಾದ ಶ್ರೀ ದತ್ತಾವತಾರಿಗಳ ಚರಿತ್ರೆಯಲ್ಲಿಯೂ ಒಂದೊಂದನ್ನು ಹಲವಾರು ಬಾರಿ ಪಾರಾಯಣ ಇರಬೇಕು. ಮಾಡುತ್ತಿರಲು ಪಾರಾಯಣಕ್ಕೂ ಮೊದಲು ನಿತ್ಯವೂ ಒಂದು ವಿಷಯವನ್ನು ಆಳವಾಗಿ ಮನನಗೈಯಬೇಕು. ಅದೇನೆಂದರೆ ಈ ದತ್ತಾವತಾರಿಗಳ ರೂಪ, ಹೆಸರು, ವಿಧಾನಗಳು ಬೇರೆ ಬೇರೆಯಾಗಿ ಕಂಡರೂ ಅವರ್ಯಾರೂ ಬೇರೆಯಲ್ಲವೆಂದು ಅವರೆಲ್ಲರ ರೂಪಗಳಲ್ಲಿಯೂ ಶ್ರೀ ದತ್ತಾತ್ರೇಯ ಸ್ವಾಮಿಯೊಬ್ಬರೇ ಮೇಲೆ ಸೂಚಿಸಿದ ಮುಖ್ಯವಾದ ಕಾರ್ಯಕ್ರಮಗಳನ್ನು ಎಲ್ಲ ಸ್ಥಾಯಿಗಳಲ್ಲಿಯೂ ಮುನ್ನಡೆಸುತ್ತಿರುವರೆಂಬುದರ ಗುರ್ತಿಟ್ಟುಕೊಳ್ಳಬೇಕು. ಅವರ ಚರಿತ್ರೆಗಳ ಅವಲೋಕಿಸಲು ಅವರಲ್ಲಿ ಪ್ರತಿಯೊಬ್ಬರೂ ಪರಬ್ರಹ್ಮ ಸ್ವರೂಪಿಗಳೇ. ಪರಬ್ರಹ್ಮವು ಅದ್ವಯ, ಅಂದರೆ ಎರಡಲ್ಲದ್ದು ಎಂಬುದೇ ಅಲ್ಲವೇ ಋಷಿಗಳ ನಮಗೆ ತೋರಿಸಿಕೊಟ್ಟಿರುವುದು. ಒಂದೇ ಆದ ಪರಬ್ರಹ್ಮವು ಎಷ್ಟು ರೂಪಗಳಲ್ಲಿ ಪ್ರಕಟಗೊಂಡರೂ ಅದು ಒಂದೇ ಆಗಿರಬೇಕಲ್ಲವೇ? ಆಭರಣಗಳೆಷ್ಟಾದರೂ ಬಂಗಾರ ಒಂದೇ, ಜೀವಗಳೆಷ್ಟು ಬಗೆಯಾದರೂ ಜೀವಶಕ್ತಿ ಒಂದೇ. ಆದ್ದರಿಂದ ಈ ಅವತಾರಗಳಲ್ಲಿ ಯಾರ ಚರಿತ್ರೆಯನ್ನು ಓದುತ್ತಿದ್ದರೂ ಅನುಕ್ಷಣವೂ ಒಬ್ಬ ದತ್ತಾತ್ರೇಯ ಸ್ವಾಮಿಯ ಚರಿತ್ರೆಯಲ್ಲಿನ ಒಂದೊಂದು ಅಧ್ಯಾಯವನ್ನು ಓದುತ್ತಿರುವ ಎಂಬುದು ಮಾತ್ರವೇ ನಾವು ಗುರ್ತಿಟ್ಟುಕೊಳ್ಳಬೇಕು. ಅನಂತರ ವಿರಾಮ ಸಮಯದಲ್ಲಿ ನಾಮವನ್ನಾಗಲಿ ಅಥವಾ ದತ್ತಾವತಾರಗಳಲ್ಲಿ ಯಾರೊಬ್ಬರ ನಾಮವನ್ನಾಗಲಿ ಜಪಿಸುತ್ತಲೇ ಇರಬೇಕು. ಇಷ್ಟು ರೂಪಗಳಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ತಮ್ಮ ಮಹಿಮೆಯ ತೋರಿದ ದತ್ತಸ್ವಾಮಿಯನ್ನು ಪ್ರೇಮದಿಂದ ಕರೆಯುತ್ತಿರುವ ಎಂಬ ಭಾವದಿಂದ ಜಪ ಮಾಡಬೇಕು. ಭೋಜನಕ್ಕೆ ಮೊದಲು ಸ್ವಲ್ಪ ಅನ್ನವನ್ನು ಹೊರಗಿಡುವಾಗ ಅಂತಹ ದತ್ತಸ್ವಾಮಿಯನ್ನೇ ತುಂಬ ಹೃದಯದಿಂದ ಕರೆದು ಆ ಭಿಕ್ಷೆಯನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಬೇಕು. ಅದನಂತರ ಶ್ರೀ ದತ್ತಸ್ವಾಮಿಯ ಪ್ರಸಾದವೆಂಬ ಭಾವದಿಂದ ಭೋಜನಗೈಯಬೇಕು. ಇನ್ನೊಂದು ವಿಷಯವನ್ನು ಗುರ್ತಿಟ್ಟುಕೊಳ್ಳುವುದು ಅವಶ್ಯಕವು. ಅದೇನೆಂದರೆ ನಾವು ಪ್ರಸ್ತುತ ಪಾಮರ ಸ್ಥಾಯಿಯಲ್ಲಿ ಜೀವಿಸುವ ಕಾಲವನ್ನೆಲ್ಲ ರಾಗದ್ವೇಷಗಳ ಪ್ರಭಾವದಿಂದ ಪಾಪಪುಣ್ಯಗಳ ಮಾಡುತ್ತಲೇ ಇರುತ್ತವೆ. ಆದ್ದರಿಂದ ಅನಂತವಾದ ಜನ್ಮ ಪರಂಪರೆಗಳನ್ನು ಅವುಗಳಲ್ಲಿಯ ಕಷ್ಟ ಸುಖಗಳನ್ನು ಶಿಲಾಶಾಸನದ ಪರಿಯಲ್ಲಿ ನಮಗೆ ನಾವೇ ಸಿದ್ಧಪಡಿಸಿಕೊಳ್ಳಿರುತ್ತೇವೆ. ನಮ್ಮಗಳ ಪ್ರಯಾಣ ಹೀಗೆಯೇ ಮುಂದುವರೆದಲ್ಲಿ ದೈವವನ್ನು ಪ್ರಾರ್ಥಿಸಿ ಎಷ್ಟು ಸಮಸ್ಯೆಗಳನ್ನು ತಾನೇ ತಾತ್ಕಾಲಿಕವಾಗಿ ನಿವಾರಿಸಿಕೊಂಡರೂ ಏನು ಪ್ರಯೋಜನ? ಇನ್ನು ಪಾಪಕೃತ್ಯಗಳ ಮಾಡನೆಂಬ ಸ್ಥಿತಿಗಾಗಿ ಪ್ರಯತ್ನಿಸಿದಲ್ಲಿ ಮಾತ್ರವೇ ದೈವವನ್ನು ಹೀಗೆ ಯಾಚಿಸುವುದು ಕೊನೆಗಂಡಿತು. ಅಲ್ಲೆಯವರೆಗೂ ರೂಪದಳೇ ಎಷ್ಟು ವ್ಯತ್ಯಾಸವಿಲ್ಲದೆ ಸುಖಗಳೊಂದಿಗೆ ಕಷ್ಟಗಳನ್ನು ಕೂಡ ಅನುಭವಿಸುವುದು ಯಾರಿಗೂ ತಪ್ಪದು.
ನಾವು ಇಂತಹ ಸಂಕಲ್ಪದ ನೆರವೇರಣೆಗಾಗಿ ಪ್ರಯತ್ನಿಸುತ್ತಿರಲು ನಮ್ಮ ಆಧ್ಯಾತ್ಮಿಕ ಪರಿವರ್ತನೆಗೆ ಅತ್ಯಗತ್ಯವಲ್ಲದ ಕಷ್ಟಗಳೆಲ್ಲವನ್ನೂ ಶ್ರೀ ದತ್ತಾವತಾರವಾದ ಶಿರಡಿ ಸಾಯಿನಾಥರು ನಾವು ಕೋರಿಕೊಳ್ಳದೆಯೇ ನೀಗುವರು. ಉಳಿದಿದ್ದನ್ನು ರೋಗಿಯು ಪಥ್ಯ ಔಷಧವನ್ನು ಹೇಗೆ ವೈದ್ಯರಿಂದ ಪಡೆಯುವನೋ ಅಂತೆಯೇ ಭಕ್ತಿ ವಿಶ್ವಾಸ ಮತ್ತು ಸಹನಗಳೊಂದಿಗೆ ಸ್ವೀಕರಿಸುವುದು ಕಲಿಯಬೇಕು. ಕಲಿಯುವುದು ಬಿಟ್ಟು ನಾವೇನೂ ಮಾಡಬೇಕಾಗಿಲ್ಲವು. ಯಾವ ವಿಷಯದಲ್ಲಿಯೇ ಆದರೂ ಮಾನವ ಯತ್ನ ಮಾಡಲಿಕ್ಕೇ ಬೇಕು. ಯಾವ ವಿಷಯದಲ್ಲಿಯೂ ಆದರೂ ಮಾನವ ಯತ್ನ ಮಾಡಲಿಕ್ಕೇ ಬೇಕು. ಆಗ ಪರಿಸ್ಥಿತಿಗಳೆಲ್ಲವೂ ಅನುಕೂಲಿಸಲು ಕಾರಣ ಮಾತ್ರ ನಮ್ಮ ಅಧೀನದಲ್ಲಿರದು. ಅವೆಲ್ಲವೂ ನಮ್ಮ ಕರ್ಮಫಲಕ್ಕೆ ಅಧೀನವೇ ಹೌದು. ಆದರೆ ವಿವೇಕದೊಂದಿಗೆ ಕೂಡಿದ ತೀವ್ರ ಮಾನವ ಯತ್ನದಿಂದ ಮಾತ್ರವೇ ನಮ್ಮ ಎಲ್ಲಿಯ ಆತ್ಮವು ವಿಕಸಿಸುವುದು. ಆದ್ದರಿಂದಲೇ ಇತ್ತ ನಮ್ಮ ಲೌಕಿಕ ಬಾಧ್ಯತೆಗಳನ್ನಾಗಲಿ ಅತ್ತ ಆಧ್ಯಾತ್ಮ ಸಾಧನೆಯನ್ನೇ ಆಗಲಿ ಕಿಂಚಿತ್ತೂ ಉಪೇಕ್ಷಿಸಬಾರದು. ನಾವು ಬ್ಯಾಂಕಿನಲ್ಲಿ ಕೊಟ್ಟಿದ ಹಣವು ಮತ್ತೆ ನಮಗೆ ಲಭಿಸಿದಾಗ ಹಿಗ್ಗಲು ಕಾರಣವಾದರೂ ಏನು? ಹಾಗೆಯೇ ಒಂದೊಮ್ಮೆ ನಾವು ಬ್ಯಾಂಕಿನಲ್ಲಿ ಸಾಲ ಪಡೆದು ಖರ್ಚು ಮಾಡಿಕೊಂಡು ಅನಂತರ ಸಾಲ ತೀರಿಸುವ ವೇಳೆ ಕುಗ್ಗುವ ಅಗತ್ಯವಾದರೂ ಏನಿದೆ? ಜೀವನದಲ್ಲಿ ಅನಿವಾರ್ಯದ ಕಷ್ಟ ಸುಖಗಳು ಇಂತಹವುಗಳೇ ಎಂದು ದೃಢಪಡಿಸಿಕೊಂಡು ಸಮಭಾವದಿ ನಮ್ಮ ಸಾಧನೆಯನ್ನು ಮುಂದುವರಿಸುವುದೊಂದೇ ಶಾಶ್ವತವಾದ ದುಃಖ ನಿವೃತ್ತಿಗೆ ಮಾರ್ಗ. ಇದರೊಂದಿಗೆ ನಾವು ಇನ್ನೂ ಇಂತಹ ಬೃಹತ್ತರವಾದ ದತ್ತಾವತಾರದ ಕಾರ್ಯಕ್ಕೆ ಈ ಯುಗದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾರ ಅವತಾರವು ಹೇಗೆ ಶಂಕುಸ್ಥಾಪನೆ ಆಯಿತೋ ಎಂಬುದನ್ನು ನೋಡೋಣ. ಅದರಲ್ಲಿ ನಾವು ಭಾಗಿಗಳಾಗೋಣ. ಇದರೊಂದಿಗೆ ನಮ್ಮ ವ್ಯಕ್ತಿಗತವಾದ ಸಾಧನೆಗೆ ಎಂತಹ ಉತ್ತಮೋತ್ತಮವಾದ ಆಲಂಬನೆ ದೊರಕಿದೆ ಎಂಬುದ ಗುರುತಿಸೋಣ. ಅವರ ಪವಿತ್ರ ಸನ್ನಿಧಿಯನ್ನು ನಮ್ಮಗಳ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾಪಿಸಿಕೊಳ್ಳೋಣ. ನಮ್ಮ ಪ್ರತಿ ಶ್ವಾಸವನ್ನೂ ಅಂತಹ ಪವಿತ್ರವಾದ ಸನ್ನಿಧಿಯಲ್ಲಿ ಉಚ್ಛ್ವಾಸಿಸೋಣ. ಇದಕ್ಕೆ ಭಿನ್ನವೂ ತುಚ್ಛವೂ ಆದ ಮನೋಭಾವಗಳನ್ನು ಮತ್ತು ಕುಸಂಸ್ಕಾರಗಳನ್ನು ನಿಶ್ವಾಸಿಸೋಣ. ಒಂದೊಮ್ಮೆ ದತ್ತಾವತಾರಿಗಳಾದ ಈ ಮಹಾಮಹಿಮಾತ್ಮರುಗಳು ಉಚ್ಛ್ವಾಸಿಸಿ ಪವಿತ್ರಕರಿಸಿದ ಗಾಳಿಯನ್ನೇ ನಾವು ಉಚ್ಛ್ವಾಸಿಸುತ್ತಿರುವೆಂದು ಅವರು ಸಂಚರಿಸಿದ ಭೂಭಾಗದಲ್ಲಿಯೇ ನಾವು ಜನ್ಮಿಸಿ ಧನ್ಯರಾಗಿದ್ದೇವೆಂಬುದ ಗುರುತಿಸಿ ಅದಕ್ಕೆ ತಕ್ಕ ರೀತಿಯಲ್ಲಿ ಜೀವಿಸೋಣ. ಶ್ರೀ ಸಾಯಿನಾಥಾರ್ಪಣಮಸ್ತು. ಶುಭಂ ಭವತ್ತು. ಜೈ ಸಾಯಿ ಮಾಸ್ಟರ್.